ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಸೊ ಹೇ ನಮಸ್ಕಾರ ಎಲ್ಲರಿಗೂ, ಚಿಂತದಿರಿ ಅಂತ ಅನ್ಕೊಂಡಿನಿ. ನಾವು ಕ್ರೂ ಮಸ್ತ್ ಜಿಂಗದೇವಿ. ನಾನು ನಿಮ್ಮ ಆಲ್ರೆಡಿ ಪ್ರತೀಕ್ಷಾ ಬ್ಯಾಕ್ ಅಗೇನ್ ವಿತ್ ಅ ನ್ಯೂ ವಿಡಿಯೋ. ಆ್ಯಂಡ್ ನಿನ್ನ ಬ್ಲಾಗ್ನಾಗ ಅಂದಿದ್ದೆಲ್ರಿ ಇವತ್ತು ಸ್ವಲ್ಪ ಕಾಲೇಜಿಗೆ ಹೋಗ್ಬೇಕು, ಕಾಲೇಜಿಗೆ ಸ್ವಲ್ಪ ಏನೋ ಕೆಲಸ ಐತಿ ಅದಿದಂತ. ಆ್ಯಂಡ್ ಕರೆ ಅಂದ್ರೆ 12-12 ಬರ್ತೇನೆ ಅಂತ ಹೇಳಿದ್ದೆ ನಾನು ನಮ್ಮ ಫ್ರೆಂಡ್ಸಿಗೆ. ಆಗಲೇ ಇಲ್ಲಿ 12 ಆಯ್ತು ಮನಿನಾಗೆ. ಆ್ಯಂಡ್ ಅವರಿಗೆ ನಿನ್ನೆ ಲೇಟ್ ಮಾಡ್ಕೊಂಡೆಲ್ಲ, ಅದಕ್ಕೆ ಅಲಾರಾಮಿಗೆ ಹೇಳೋದಿಲ್ಲ. ಸ್ವಲ್ಪ ಯಾರು ಎದ್ರಿ ಅಂದ್ರೆ ಜಲ್ದಿ ಬಸ್ರಿ ಅಂತ ನಮ್ದು ಹುಡುಗ್ಯಾರ ಗ್ರೂಪ್ ಏನೈತಲ್ಲ ಅದರ ಮೆಸೇಜ್ ಹಾಕಿದ್ದೆ ನಾನು. ಆಯ್ತು ತಗೊಂತಂದ್ರೆ ನಾನು 3 ಸಲ ಫೋನ್ ಹಚ್ಚಿರಿ ನಾ ಹೇಳ್ತೇನಂತೆ. ನಾ ಮಕ್ಕೊಂಡೇನಿ, ನಮ್ಮ ಫ್ರೆಂಡ್ಸ್ ಹಚ್ಚಾರ. ನಮ್ಮ ಫ್ರೆಂಡ್ ಆಗ್ಲೇ ಹೋಗ್ಬೇಕು ಇನ್ನೋಬೇಕು 9 ಸಲ ಫೋನ್ ಹಚ್ಚಾಳ. ನಾ ಒಂದು ಮತ್ತಪ್ಪ ಫ್ಲೈಟ್ ಮಾಡಕ್ಕೆ ಮಸ್ತ್ ನಿದ್ದೆ ಹೊಡೆದೆ. ಮತ್ತು ಆಮೇಲೆ ಎದ್ದೆ, ಎದ್ಕೊಳ್ಳಿ ಗೊತ್ತಾಯ್ತು ಎಲ್ಲರೂ ಫೋನ್ ಹಚ್ಚಿದ್ರೆ ಎದ್ದೇರಿ ಈಗ ಹೋಗ್ಬೇಕು. ಆ್ಯಂಡ್ ಸಂಜೆಗೂ ಸ್ವಲ್ಪ ಪ್ರಾಕ್ಟೀಸ್ ಅದು ಹೋಗ್ಬೇಕು, ಯಾಕಂದ್ರೆ ನಮ್ದು ಕಾಲೇಜ್ನಾಗ ಈಗ ಸ್ಪೋರ್ಟ್ಸ್ ನಡಾತೈತಿ, ಯೂನಿವರ್ಸಿಟಿ ಸೆಲೆಕ್ಷನ್ ಸಮಥಿಂಗ್. ಸೊ ಅದರದ್ದು ಒಂದು ಪ್ರಾಕ್ಟೀಸ್ ಹೋಗ್ಬೇಕು. ಆ್ಯಂಡ್ ಇವತ್ತಿನ ಡೇ ಹೆಂಗೈತಿ ಹೇಳ್ತೇನೆ. ಈಗ ಅಲ್ಲಿ ಹೋಗಿ ಪ್ರಿಂಟೌಟ್ ತಗೋಸಿ ಅದು ಕಾಲೇಜಿಗೆ ಕೊಟ್ಟೆ, ಮತ್ತು ಅಲ್ಲಿ ಕಾಲೇಜಿಗೆ ಬಾರಿ ಏನೇನು ಕೋರ್ಸ್ ರಿಜಿಸ್ಟ್ರೇಷನ್ ಅದು ಮಾಡಿಸೋದೈತಿ. ಆಮೇಲೆ ಸಂಜೆಗೆ ಏನೆಲ್ಲ ಹೇಳ್ತೇನೆ ಅಂತ. ಭಾಳ ದಿನ ಆಮೇಲೆ ಕಾಲೇಜ್ ಹೊಂಟೀನಿ, ನೋಡೋಣಂತೆ ನಮ್ಮ ಕ್ಲಾಸ್ಮೇಟ್ಸ್ ನಮ್ಮ ದೋಸ್ತರಿಗೆ ಮೀಟ್ ಆಗೋಣಂತೆ. ಈಗ ಆಲ್ರೆಡಿ ಲೇಟ್ ಆಗೈತಿ, ಬಡಕ್ನ ಜಳಕ ಮಾಡಿ ಪೂಜಾದು ಮಾಡಿ ರೆಡಿಯಾಗಿ ಶವನ್ ಹೋಗೋಣಂತ. ಆರು ತೊಗೊಂಡು ಹೋಗೋಣಂತ್ರಿ. ಅದ್ರಾಗಿನೂ ಫ್ಯೂಲ್ ರೇಂಜ್ ಐತಿ. ನಿನ್ನೆ ದಾಂಡೇಲಿಗೆ ಹೋಗಿ ಬಂದಿತ್ತಲ್ಲ, ಇನ್ನೂ ರೇಂಜ್ ಐತೆ ಅದ್ರಾಗ. ಇಟ್ಸ್ಕೋ ನಮ್ಮ ಅಣ್ಣ ನೋಡ್ರಿ ಅಲ್ಲಿ ಪೇಷಂಟ್ ಆಗ್ಯಾನ್. ಹೌಸ್ ದ ಫೀಲಿಂಗ್ ಬ್ರೋ? ಹೌಸ್ ದ ಎಷ್ಟು ನಾಟಕ ಮಾಡ್ತೀಲಿ? ನಿಂಗೆ ಮಾತಾಡ್ಸೇನಿ, ನಿಂಗೂ ಮಾತಾಡ್ಸೇನಿ. ನಿಂಗೂ ಮಾತಾಡ್ಸೇನಿ ತಡಿ. ಎಷ್ಟು ನಾಟಕ ಮಾಡ್ತೀಯ? ಅಲ್ರಿ ನಾನು ಬ್ಲಾಗ್ನಾಗ ಒಟ್ಟ ಮಾತಾಡೋದಿಲ್ಲ, ಬೇಕಂತ ಕಣ್ಣು ಮುಚ್ಕೊಂಡು ಕುಂತ್ನೆ. ಭಾಳ ಹೊಲ್ಸಾಗಿಲೇ ನಾನ್ಸೆನ್ಸ್ ಫೆಲೋ. ನನ್ನ ಫ್ಯಾಮ್ಲಿ ಆಲ್ ಸೆಟ್, ಜಳಕಾದು ಮಾಡಿ ಪೂಜಾದು ಮಾಡೈತಿ. ಆ್ಯಂಡ್ ಇದು ಬೈಕದ್ದು ಚಾಬಿ ಹುಡ್ಕಾತೇನೆ, ಒಂದು 15 ನಿಮಿಷ ಹುಡುಕಿದೆ, ಸಿಗಾತೇನೆ ಇಲ್ಲ. ಯಾಕಂದ್ರೆ ಇದಕ್ಕೆ ಫ್ರೆಂಡ್ಶಿಪ್ ಬ್ಯಾಂಡ್ ಟೈಪ್ ಹಾಕಿದ್ವಲ್ರಿ ನಾವು, ವೈಟ್ ಕಲರ್ದದು ಅಲ್ಲೇ ಹರಿತ ನಿನ್ನೆ ಅಲ್ಲಿ ರೆಸಾರ್ಟ್ ಹೋದಾಗ. ಅದರ ಸಂಬಂಧಿಗೆ ಹೊಸ ಕೀಚೈನ್ ಹಾಕೈತಿ. ಇದು ಯಾರಿಪ್ಪ ಅಂತಂದ್ರೆ ನಮ್ದು ಶಿವಮೊಗ್ಗನಾಗ ಒಬ್ರು ಕ್ಯೂಟ್ ಲಿಟಲ್ ಸಬ್ಸ್ಕ್ರೈಬರ್ ಲೈಕ್ ಫ್ಯಾಮ್ಲಿ ಕೊಟ್ಟಿದ್ದೆ, ಇದು ಕೊಟ್ಟಾರ. ಇದು ಅಣ್ಣಾಗಂತ ಬೈಕದ್ದು. ನಂಗೆ ಸಿಂಡ್ರೆಲಾನ ಸಮಥಿಂಗ್ ಕೊಟ್ಟಾರ ಡಾಲ್, ನಾನು ಅಣ್ಣಾಗ ಡಾಲ್ ಕೊಟ್ಟೆ. ನಾ ಈ ಕೀಚೈನ್ ತೊಗೊಂಡೇನು ಬೈಕ್. ಆ್ಯಂಡ್ ಇದಕ್ಕೆ ಹಾಕೈತೆ ನೋಡ್ರಿ ಯಾರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡತ್ತಿದ್ರೆ, ಮಸ್ತ್ ಐತಿ. ಆ್ಯಂಡ್ ಲೆಟ್ಸ್ ಗೋ. ಈಗ ಆರು ಕೋರ್ಸ್ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ನಮ್ಮ ಫ್ರೆಂಡ್ಸ್ ಬಂದು ನಿಂತಾರಿಪ್ಪ ಅಲ್ಲಿ. ಯಾವಾಗ ಬಂದಾರ ಅವ್ರು? 11-12 ಗಂಟೆಗೆ ಬಂದಾರ. ಆರು ಕೋಲ್ಡ್ ಸ್ಟಾರ್ಟ್. ಆ್ಯಂಡ್ ಲೆಟ್ಸ್ ಗೋ. 3, 2, 1. ನನ್ನ ಫ್ಯಾಮ್ಲಿಗೆ ಜಸ್ಟ್ ಬಂದು ರೀಚ್ ಆಗೇನಿ. ಆ್ಯಂಡ್ ಬೈಕಿಲ್ಲಿ ಪಾರ್ಕ್ ಮಾಡೀನಿ. ಲೆಟ್ಸ್ ಗೋ. ಬಿಸಿಲಾರ ಭಾಳ ಖರಾಬ್ ಐತ್ರಿಪ್ಪ, ನಾಹುತ್ ಬಿಸಿಲೈತಿ. ಆ್ಯಂಡ್ ಭಾಳ ದಿನ ಆದ್ಮೇಲೆ ಕಾಲೇಜಿಗೆ ಬಂದೇನ್ರಿ. ಒನ್ ಟೈಪ್ ಅನ್ಸತ್ತೈತೆ ಹಂಗಾರೆ ಎಲ್ಲರೂ ನೋಡತ್ತಾರ ಜನ. ಸೀನಿಯರ್ ರೀ, ನಾಯಕ್ ಸೀನಿಯರ್. ಎಲ್ಲರೂ ಜೂನಿಯರ್ಸ್ ಅದಾರೆ ಅನ್ಸುಗೇನೆ ಇಲ್ಲ ಕರೆ ಸೀನಿಯರ್ ಅಂತ. ನಾ ಈಗೂ ಒಂದು 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಅಂದ್ರೆ ನಂಬ್ತಾರೆ ಜನ. ಹೆಂಗೈತೆ ನಮ್ಮ ಕಾಲೇಜ್ ಆಫ್ಟರ್ ಲಾಂಗ್ ಟೈಮ್. ನನ್ನ ಫ್ಯಾಮ್ಲಿ ಏನ್ರಿಪ್ಪ ಅಂತಂದ್ರೆ, ನಮ್ದು ಫ್ರೆಂಡ್ಸ್ ಹೆಂಗದಾರ ಅಂದ್ರೆ ಕ್ಲಾಸ್ ರೂಮ್ ಹೇಳ್ಪ ಅಂತ ನಾತೀನಿ. ಒಬ್ಬೇಕಿ ಒಂದು ಕ್ಲಾಸ್ ಹೇಳತ್ತಾಳೆ, ಇನ್ನೊಬ್ಬೇಕಿ ಒಂದು ಕ್ಲಾಸ್ ಹೇಳತ್ತಾಳೆ. ಕರೆ ಕುಂತಿದ್ದೀವ್ರ ಬೇರೆ ಕ್ಲಾಸ್ನಾಗ. ಎಷ್ಟು ಶಾಣೆ ಅದಾರ ನೋಡ್ರಿ ನಮ್ಮ ಫ್ರೆಂಡ್ಸ್. ನನ್ನ ಫ್ಯಾಮ್ಲಿ ಭಾಳ ದಿನ ಆದ್ಮೇಲೆ ಕ್ಯಾಂಟೀನಾಗಿಂದ ಫ್ರೈಡ್ ರೈಸ್ ತಿನ್ನತ್ತೀನಿ, ವೆಜ್ ಫ್ರೈಡ್ ರೈಸ್ ನೋಡ್ರಿ. ನಮ್ಮ ಕ್ಯಾಂಟೀನಾಗ ಇಲ್ಲಿ ಹಬ್ನಾಗ ಬೆಕ್ಸ್ ಹಾಕ್ಯಾರ ಒಂದು. ಇದ್ರ ಮಮ್ಮಿ ಒಂದು ಐತ್ರಿ, ಅದೆಲ್ಲಿ ಸಿಗಾತಿಲ್ಲ. ಅದು ಸುಮ್ ಕುಂದಿರ್ತೈತಿ, ಅದು ಫುಲ್ ಶಾಂತ ಐತಿ. ಇದು ನೋಡ್ರಿ ಬರೀ ಚಿರಾತೈತಿ. ನನ್ನ ಫ್ಯಾಮಿಲಿ ಅಲ್ಲೇ ಕ್ಯಾಂಟೀನಾಗ ಫ್ರೈಡ್ ರೈಸ್ ತಿಂದಿದ್ವಿ. ಆಮೇಲೆ ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಹಬ್ಬಿಗೆ ಬಂದು ಕುಂತಿದ್ದೆ. ಆ್ಯಂಡ್ ಸೊ ಫ್ಯಾಮ್ಲಿಗೆಲ್ಲ ಹೊಂಟೈತ್ರಿಪ್ಪ ಅಂತಂದ್ರೆ ವಾಪಸ್ ಬ್ಯಾಕ್ ಟು ಹೋಮ್. ಇಷ್ಟೋ ತನಕ ಫ್ರೆಂಡ್ಸ್ ಕುಂತು ಚಿಟ್ ಚಾಟ್ ಮಾಡತ್ತಿತ್ತ, ಮಾತಾಡತ್ತಿದ್ವಿ. ಆ್ಯಂಡ್ ಈಗ ವಾಪಸ್ ಸೀದಾ ಬ್ಯಾಕ್ ಟು ಹೋಮ್. ಲೆಟ್ಸ್ ಗೋ. ಇವತ್ತು ಪ್ರಾಕ್ಟೀಸ್ ಹೋಗೋಕ್ಕಾಗಲಿಲ್ಲ, ಯಾಕಂದ್ರೆ ಅಲ್ಲೇನೋ ಬರೇ ಮೀಟಿಂಗ್ ಇತ್ತಂತೆ. ಅಂದ್ರೆ ಬೇರೆ ನಮ್ಮ ಜೂನಿಯರ್ಸ್ ಇದೆಲ್ಲ ಎಕ್ಸಾಮ್ಸ್ ಅದು ಅದಾವಲ್ಲ, ಅದ್ರ ಸಂಬಂಧ ಅವ್ರು ಮಾತಾಡಕ್ಕೆ ಬಂದಿದ್ರೆ. ನಂದು ಹೆಂಗೂ ಎಕ್ಸಾಮ್ ಮುಗ್ದಾವಲ್ಲ, ನಾನಂತೂ ಬರ್ತೀನಿ ಮ್ಯಾಚಿಗೆ, ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ ಅಂತ. ಅದಕ್ಕೆ ನಾನು ಮೀಟಿಂಗ್ ಅಟೆಂಡ್ ಆಗಿಲ್ಲ. ಅದಕ್ಕೆಲ್ಲೇ ಫ್ರೆಂಡ್ಸ್ ಕೂಡ ಟೈಮ್ ಸ್ಪೆಂಡ್ ಮಾಡತ್ತಿದ್ದೆ. ಈಗ ವಾಪಸ್ ಸೀದಾ ಮನೆಗೆ ಹೊಂಟೇನೆ. ಆ್ಯಂಡ್ ನಮ್ಮ ಕಾಲೇಜ್ ನೋಡ್ರಿ ಲೈಟಿಂಗ್ ಆಲ್ ಸೆಟ್. ಪುಣ್ಯಾಕಿದ ಸ್ವೆಟ್ರ್ ತಂದಿದ್ದೆ ನಾ, ಜಾಕೆಟ್. ಲೈಕ್ ಈವ್ನಿಂಗ್ ಟೈಮ್ನಾಗ ಪ್ರಾಕ್ಟೀಸ್ ಮುಗಿಸಿ ಹೋಗೋ ಮುಂದೆ ಭಾಳ ಥಂಡಿ ಇರ್ತೈತಂತ ಜಾಕೆಟ್ ಇಟ್ಕೊಂಬಂದೆ. ಇಟ್ಸ್ ವೆಲ್ ಆ್ಯಂಡ್ ಗುಡ್. ಲೆಟ್ಸ್ ಗೋ. ಆರು ಇಲ್ಲೈತಿ, ಸಿಗ್ತೇನೆ ಬರ್ರಿ ನಿಮಗೆ ಸೀದಾ ಮನಿನಾಗ. ಆ್ಯಂಡ್ ಫ್ಯಾಮ್ಲಿ ಮನೆಗೆ ಅದು ಬಂದು ಫ್ರೆಶ್ ಅಪ್ ಆಗಿ ಕಾಫಿ ಕುಡಿಯತ್ತೀನಿ ರೀ ನಾನು. ಆ್ಯಂಡ್ ನಮ್ಮ ಪೇಷಂಟ್ ನೋಡ್ರಿ ಎಷ್ಟು ನಾಟಕಲ್ಲೇ ಕಂಡೈತದ್ರಾಗ ಇಲ್ಲ. ನಾನು ಬ್ಲಾಗ್ನಾಗ ಬರೋಕೆ ನಾಟಕನೇ. ನೆಕ್ಸ್ಟ್ ಟೈಮ್ ಏನಾರು ನಮ್ಮ ಅಣ್ಣನ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಅಂತ ಸೇಮ್ ಸೀನ್ ನಾನು ಹಿಂಗೆ ಮಾಡ್ತೇನೆ ರೀ. ನೆನಪಿರ್ಲಿ ಈಗ ಹೆಂಗೆ ಮಾಡತ್ತಲ್ಲ, ಕಣ್ಣು ಮುಚ್ಚಿದಂಗೆ ಸೈಲೆಂಟ್. ನಾನು ಅರ್ಥ ಮಾಡ್ತೀನಿ, ಮಾತಾಡಿಲ್ಲ ಪಚಲ್ಲ ಹೊಟ್ಟಿಗೆ ಹೊಡ್ಬಿಡ್ತೀನಿ ನೋಡಿ.
ಹಾಂ ಪೇಷಂಟ್ ಹೊಟ್ಟೆ ನೋವು ಆಗ್ತೈತೆ. ಹೊಡಿಲಿ ಹ್ಞೂ ಗುತ್ತೇ ನೋಡಿ ಮತ್ತೆ ನಮ್ಮ ಅಣ್ಣ ಪೇಷಂಟ್ ಆ್ಯಂಡ್ ಇನ್ನೊಂದೇನ್ರಿಪ್ಪ ಅಂತಂದ್ರೆ ಇಷ್ಟು ದಿನ ಲೈಕ್ ಅದು ಹೆಂಗಿತ್ತಂದ್ರೆ ಇಬ್ಬರು ನಡುವಿತ್ರಿ ಬೈಕ್ ಆರ್ ವಿ ಬಟ್ 60% ಅವಂದಿತ್ತು 40% ನಂದಿತ್ತು ಹೆಸರ್ನಾಗ ಓಕೆ ಹೆಸರ್ನಾಗ ನಮ್ಮ ಅಣ್ಣ 70% ಇತ್ತು ರೀ 30% ನಂದಿದ್ದು ಬೈಕ್ ಬಟ್ ಹೊಡಿಯೋದ ನಾನು 90% ಹೊಡಿತಿದ್ದೆ 10% ಹೊಡಿತಿದ್ದೆ ಆ್ಯಂಡ್ ಈಗ ಮೊನ್ನೆ ದಾಂಡೇಲ್ ರೈಡ್ ಬಂದಾಗಿಂದನೂ 99% ಗಾಡಿ ನಂದು 1% ಇವ ಅಂತ್ರಿ ಯಾವಾಗಾರ ಬೇಸರ ಆದಾಗ ಅಷ್ಟೇ ಹೊಡಿತಾನಂತ ಆ್ಯಂಡ್ ಆಫಿಷಿಯಲಿ ಬೈಕ್ ಈಸ್ ಮೈನ್ ಗಾಯ್ಸ್ ಪೇಷಂಟ್ ನಾ ಬೈಕಿನ ಕಾರ್ನಾಗ ಇಟ್ಟಿರ್ತಾನೆ ರೋಲ್ಸ್ ರಾಯ್ಸ್ ತೊಗೊಳತ್ತೆ ನಂದು ಇದು ಕೈ ನೋಡ್ರಿ ಫಸ್ಟ್ ಕಾಣತೈತಿ ಆ್ಯಂಡ್ ಇಲ್ಲಿ ಊಟ ಮಾಡಕ್ಕೆ ಕುಂತಿತ್ರಿ ಆ್ಯಂಡ್ ಇಲ್ಲಿ ಕುಕ್ಕಿ ನೋಡ್ರಿ ಇಲ್ಲಿ ಪಾಪಡ್ ಬೇಕಂತಕ್ಕಿಗೆ ಪಾಪಡ್ ತಿನ್ನತ್ತ ಆ್ಯಂಡ್ ನಮ್ಮ ಅಣ್ಣ ನೋಡ್ರಿ ಪೇಷಂಟ್ ಓಯ್ ಪೇಷಂಟ್ ಮಮ್ಮಿ ಊಟ ಮಾಡಿಸ್ಬೇಕಂತ ದೊಡ್ಡ ಕಾಣಾಗ್ಯಾನ ಆ್ಯಂಡ್ ಸೊ ಫ್ಯಾಮಿಲಿ ವ್ಲಾಗ್ ಎಡಿಟ್ ಮಾಡ್ಬೇಕಾದ್ರೆ ಈಗ ಜಸ್ಟ್ ನೋಡಿದ್ದೆ ನಾನು ವ್ಲಾಗ್ ಅರೌಂಡ್ 6 minutes ಆ್ಯಂಡ್ ಸಮಥಿಂಗ್ ಅಷ್ಟಾಗೈತಿ ಆ್ಯಂಡ್ ಆಲ್ಮೋಸ್ಟ್ ಟ್ರೈ ಮಾಡ್ತೇನೆ ಅಂತ ನಾನು ನೆಕ್ಸ್ಟ್ ಟೈಮಿಂದ ಜಾಸ್ತಿ ವ್ಲಾಗ್ ಶೂಟ್ ಮಾಡೋಕ್ಕೆ ಯಾಕಂದ್ರೆ ಇವತ್ತು ಸ್ವಲ್ಪ ಕಾಲೇಜ್ ಅದು ಎಲ್ಲ ಬಿಸಿ ಇದೆಯಲ್ಲ ಅದ್ರ ಸಂಬಂಧ ವ್ಲಾಗ್ ಶೂಟ್ ಮಾಡೋಕ್ಕಾಗಿಲ್ಲ ಎನಿವೇಸ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡತ್ತೀನಿ ಆ್ಯಂಡ್ ಸಿಗ್ತೇನೆ ರೀ ನಿಮಗೆ ನೆಕ್ಸ್ಟ್ ವ್ಲಾಗ್ನಾಗ ಅಲ್ಲಿ ಮಟ್ಟ ಸ್ಟೇ ಚಿತ್ ಬಿ ಗಿಚ್ ಆ್ಯಂಡ್ ಗೆಟ್ ರಿಚ್ ಬೈ ಸೊ ದಿಸ್ ಇಸ್ ರಾಯಲ್ ರೈಡರ್ ಪ್ರತೀಕ್ಷಾ ಸೈನಿಂಗ್ ಆಫ್